ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮುದ್ದು ಶಿಲ್ಪ ಸವಾರಿ ಲೈಫ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಬಂದು ನನ್ನ ಮಗನ ಕರ್ಕೊಂಡೋಗಿ ನಾವು ಹಾಸ್ಟ್ಲಿಗೆ ಬಿಡುವಂಥ ದಿನ ಆಗಿದೆ. ನನಗೆ ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಲೇಟಾಗಿ ನನ್ನ ಮಗನ ಹಾಸ್ಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ನನ್ನ ಮಗಳು ಇವತ್ತು ಫಸ್ಟೇ ಅವಳು ಹೋಗ್ತಾ ಇದ್ದಾನೆ ಹಾಸ್ಟ್ಲಿಗೆ ಅಂತ ಹೇಳಿ ಮನಗಿರೋ ತಮ್ಮಂಗೆ ಹೋಗಿ ಆ ಮುತ್ತೆಲ್ಲನ ಕೊಟ್ಬಿಟ್ಟು ಎಲ್ಲನೂ ಬುದ್ಧಿವಾದ ಹೇಳ್ತಿದ್ಲು. ತುಂಬ ಬೇಜಾರಾಗುವಂತಹ ವಿಷಯ. ಅವನು ನಿದ್ದೆಗಳಲ್ಲೇ ಅವನು ಕನ್ವರ್ಸ್ತಾ ಇದ್ದ. ಅವನು ಏನು ಹೇಳ್ತಾ ಇದ್ದಾಳೆ ಅಂತ ನೋಡಿ. ಆಯ್ತಾ ಎಲ್ಲ ಮಾಡ್ಕೊಬೇಡಿ ಅಡ್ಜಸ್ಟನು ಚೆನ್ನಾಗಿ ಊಟ ಮಾಡುವಲ್ಲಿ ಏನು ಕೊಡ್ತಾರೆ ತಿನ್ಬಿಟ್ಟು ಚೆನ್ನಾಗಿ ಮಾಡುವ ಜಾಸ್ತಿ ಆಡೋದಿಲ್ಲ ನೋಡು ಚೆನ್ನಾಗಿರ್ತಿಲ್ಲ ಬಾಯ್. ಸರಿ ಬೀಗ ತಗೊಂಡಿದ್ಯಾ? ಹಾಂ ನಿನ್ನ ಬಾಯ್ ಹುಷಾರು. ಏನು ಮನೆ ಲೈಟ್ ಹಾಕ್ಕೊಂಡು ಟೈಮ್ ನೋಡಿದ್ಯಾ? 8 ಗಂಟೆ. ಹಾಸ್ಟೆಲ್ ಇನ್ಬೇಕಿಂದ 5 ಗಂಟೆಗೆ ಹೇಳ್ಬೇಕು. ಇನ್ನು ಮಲಗಿದ್ಯಾ? ಇವತ್ತು ತಗೋಗಿ ಬಿಡ್ಬೇಕು ನಿನ್ನ. ಅಳ್ತಿದೇವಾ? ಕಣ್ಣಲ್ಲಿ ಸಣ್ಣದಾಗಿ ನೀರು ಮಿಸ್ ಮಾಡ್ಕೊತಾವನಿ ತಮ್ಮನ್ನ ಅಂತ. ಹೆಂಗೆ ತಿರುಗಿ ಹೇಳು ಮಿಸ್ ಮಾಡ್ಕೊತಿಲ್ಲ ಅಂತ? ಅಲ್ಲೇ ಗೊತ್ತು. ನಂಗೆ ಗೊತ್ತು ನಿಂಗೆ ಮಿಸ್ ಮಾಡ್ಕೊತಿದೆ ಅಂತ. ಸುಮ್ಮನೆ ಯಾಕೆ ನಾಟ್ಕಡೆ? ಕಣ್ಣಲ್ಲಿ ನೀರು ಬಂದಿಲ್ವಲ್ಲ ಯಾಲೆ. ಹೋಯ್ತೀವಲ್ಲ, ಹೋಗು ನೋಡ್ಕೊಂಬರಕ್ಕೆ. ಅಳ್ಬೇಡ ಆಯಿತು, ಹೋಗು. ಅಲ್ಲ ಮಮ್ಮಿ, ನಾನು ನನ್ನ ತಮ್ಮ ಹೋದ್ರೆ ಅಂತಿದ್ದವಳು. ಇವತ್ತು ಕಣ್ಣಲ್ಲಿ ನೀರು ಬಂತು. ಅದು ನೋಡಿ ನನಗೂ ಬೇಜಾರಾಯಿತು. ತಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನಿಸುತ್ತೆ ಅವಳಿಗೂ ಕೂಡ. ಅವಳು ಅಳೋದು ನೋಡಿ ನನಗೂ ಅಳ ಬಂತು. ಏನೂ ಮಾಡೋಕ್ಕಾಗಲ್ಲ, ಹಾಸ್ಟೆಲ್ಗೆ ಸೇರಿಸ್ಬಿಟ್ಟಿದ್ವಿ. ಸ್ನಾನ ಮಾಡೋಕ್ಕಿಂತ ಮುಂಚೆ ನನ್ನ ಪಾತ್ರೆಯನ್ನು ಬೆಳೆಬಿಟ್ಟು ದಬಾಕ್ಬಿಟ್ಟು ಹೋಗಿದ್ದೆ. ಅವಳು 7:15 ಹೊಟ್ಟೋಗ್ಬಿಡ್ತಾಳೆ ಅಂತೇಳಿ ಒಂದು ಒಬ್ಬ ಇಡ್ಲಿ ಎತ್ತಿ ಅವಳು ಬಾಕ್ಸ್ಗೆಲ್ಲ ಹಾಕಿ ಅವಳು ರೆಡಿ ಮಾಡಿ ಅವಳನ್ನ ಕಳಿಸ್ದೆ. ಈ ಕಡೆ ಸೈಡು ಇನ್ನೊಂದು ಒಬ್ಬೆ ಮಡಗೋಣ ಅಂತೇಳ್ಬಿಟ್ಟು ಮಡಗ್ಬಿಟ್ಟು ಬರೋಷ್ಟರಲ್ಲಿ ಅವನು ಕೂಡ ಎದ್ದು ಬಂದು ಟಿ ವಿ ನೋಡ್ತಾ ಇದ್ದ. ಇದೊಂದು ವಿಷಯ ನನಗೆ ಬೇಜಾರಾಗುತ್ತೆ. ಬಂದ ತಕ್ಷಣ ಬರೀ ಟಿ ವಿ ನೋಡ್ತಾನೆ, ಎದ್ದ ತಕ್ಷಣ ಬರೀ ಟಿ ವಿ. ರಜಾ ಇರಲಿ ಇಲ್ದೇ ಇರಲಿ ಎದ್ದ ತಕ್ಷಣ ಟಿ ವಿ ನೋಡ್ತಾನೆ. ಅದೊಂದು ಬೇಜಾರಾಗ್ತಾಯಿತ್ತು. ಏನು ಪರವಾಗಿಲ್ಲ, ನೋಡೋರು ನೋಡ್ತಾನೆ. ಯಾಕೆಂದರೆ ತುಂಬ ವಿಷಯನ ಕಾರ್ಟೂನಿಂದ ಕಲ್ತಿದ್ದಾನೆ. ಹಿಂದಿ ಮಾತಾಡ್ತಾನೆ, ಇಂಗ್ಲೀಷ್ ಮಾತಾಡ್ತಾನೆ, ಅಷ್ಟು ಚೆನ್ನಾಗಿ ಮಾತಾಡ್ತಿದ್ದ. ಬಟ್ ಎಕ್ಸಾಮು ಟೆಸ್ಟ್ ಟೈಮಲ್ಲಿ ಓದೋದೊಂದು ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದ. ಆಮೇಲೆ ಫ್ರೆಂಡ್ಸ್ ಜೊತೆ ಹೋದರೆ ಹೊರಗಡೆ ಅವನ ಬರ್ತಾನೆ ಇರಲಿಲ್ಲ ಆಟ ಆಡೋಕ್ಕೆ ಹೋಗಿ. ನನಗೆ ಟೆಸ್ಟು ಎಕ್ಸಾಮ್ ಬತ್ತು ಒಂದು ಟೆನ್ಷನ್ ಆಗ್ತಿತ್ತು. ನೋಟ್ಸ್ ಕಂಪ್ಲೀಟ್ ಮಾಡ್ತಿರ್ಲಿಲ್ಲ. ಅದೊಂದು ವಿಷಯಕ್ಕೆ ಯಾವಾಗಲೂ ಬೇಜಾರಾಗ್ತಿತ್ತು. ಅದಾದಮೇಲೆ ಚಾಕ್ಲೇಟ್ ಬಾಕ್ಸ್ ತೋರಿಸ್ತೀನಿ ಮಮ್ಮಿ ಅಂತ ಹೇಳಿ ಚಾಕ್ಲೇಟ್ ಬಾಕ್ಸ್ ತೋರಿಸಿದೆ. ಯಾಕೆಂದರೆ ನೆನ್ನೆ ತಾನೇ ಅವ್ನ ಬರ್ಡೇ ಆಯಿತು. ಇದಕ್ಕೆ ಬರ್ಡೇ ಆಯ್ತಲ್ಲ ಅಂತೇಳಿ ಫ್ರೆಂಡು ಅಂದರೆ ಫ್ಯಾಮಿಲಿ ಫ್ರೆಂಡು ಗಿಫ್ಟ್ ಕೊಟ್ಟಿದ್ರು. ಅದನ್ನು ತೋರಿಸ್ತಾ ಇದ್ದ. ಅದನ್ನು ಯಾರ್ಯಾರಿಗೆ ಕೊಡ್ತೀನಿ, ಅಕ್ಕಂಗೆ ಕೊಡ್ತೀನಿ, ನಿನಗೆ ಕೊಡ್ತೀನಿ ಅಂತೇಳಿ. ಅಲ್ಲಿ ತಗೊಂಡು ಹೋಗಂಗಿಲ್ಲ ಅಂತೇಳಿ ಚಾಕ್ಲೇಟ್ ಎಲ್ಲನೂ ನಿನಗೆ ಕೊಡ್ತೀನಿ, ಅಪ್ಪಂಗೆ ಕೊಡ್ತೀನಿ, ಅಕ್ಕಂಗೆ ಕೊಡ್ತೀನಿ ಅಂತೇಳಿ ತೋರಿಸ್ತಿದ್ದ. ನಾನು ಬರ್ಡೇ ಅಂದರೆ ಸ್ಕೂಲ್ಗೆ ಹೋದರೆ ಅವ್ನು ಬರ್ಡೇ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಅವ್ನಿಗೆ ಯಾವಾಗಲೂ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದ ಬರ್ಡೇ. ಬಟ್ ಮಿಸ್ ಆಯಿತು. ಯಾವಾಗಲೂ ಏನಾದ್ರು ಅವ್ನ ಬರ್ಡೇ ಮಾಡಬೇಕು ಅಂದಾಗ ಏನಾದರೂ ಒಬ್ರಿಗೆ ಹುಷಾರಿಲ್ಲ ಅಥವಾ ಫ್ಯಾಮಿಲಿ ಪ್ರಾಬ್ಲಮ್ಗಳು ಈ ಥರ ಬರ್ತಿತ್ತು. ಈ ಸತಿ ನನಗೆ ಹೆಲ್ತ್ ಪ್ರಾಬ್ಲಮ್ ಆಗಿ ಗಂಟು ಇನ್ಫೆಕ್ಷನ್ ಆಗಿ ಏನು ಮಾತಾಡೋಕ್ಕೆ ಆಯ್ತಿರಲಿಲ್ಲ. ಅದಕ್ಕೆ ಅವ್ನ ಬರ್ಡೇನ ಸಿಂಪಲಾಗೆ ಮಾಡ್ದು. ಬಟ್ ಇಲ್ಲಿ ನಾನು ಬರ್ಡೇ ಏನು ಕ್ಲಿಪ್ ವೀಡಿಯೋಗಳನ್ನ ನಾನು ಹಾಕ್ತಾ ಇಲ್ಲ. ಯಾಕೆಂದರೆ ನಾನು ಅಷ್ಟೇನು ವೀಡಿಯೋಗಳನ್ನ ಮಾಡ್ಕೊಳ್ಳಿಲ್ಲ. ಇದು ಬಟ್ ಗಿಫ್ಟ್ ಕೊಟ್ಟಿದ್ದನ್ನು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ನಾವು ಅಷ್ಟು ಗ್ರ್ಯಾಂಡಾಗೂ ಬರ್ಡೇ ಏನು ಮಾಡೋಕ್ಕೋಗಿಲ್ಲ. ಫ್ಯಾಮಿಲಿ ನಮ್ಮ ಅಪ್ಪ ಅಮ್ಮ ನನ್ನ ತಮ್ಮ ತಂಗಿ ಇಷ್ಟು ಜನ ಮಾತ್ರ ಬಂದಿದ್ದರು, ಯಾರೂ ಬಂದಿರಲಿಲ್ಲ. ಸಿಂಪಲ್ಲಾಗಿ ಮಾಡ್ಕೊಂಡಿದ್ದು. ಅದಾದಮೇಲೆ ಫ್ರೆಂಡು ಕೊಟ್ಟಿದ್ದನ್ನು ಚಾಕ್ಲೇಟೆಲ್ಲನೂ ಫ್ಯಾಮಿಲಿ ಫ್ರೆಂಡ್ ಕೊಟ್ಟಿದ್ದನ್ನ ತೋರಿಸ್ತಾ ಇದ್ದ. ಮತ್ತು ಅವ್ರ ಇನ್ನೊಬ್ಬ ಮಾವ ಬಂದು ತರಕಾರಿ ಎಲ್ಲ ಮಾರಿಬಿಟ್ಟು ಸೊಪ್ಪು ವ್ಯಾಪಾರಕ್ಕೆ ಹೋಗಿದ್ದ. ಒಂದು ಸ್ವಲ್ಪ ಕೆಲಸ ಮಾಡ್ಬಿಟ್ಟು ಅವನು ಸುಸ್ತಾಗಿತ್ತು ಅಂತೇಳಿ ಅವ್ನು ಹೊರಟೋಗ್ಬಿಡ್ತಾನೆ ಇವತ್ತು ಅಂತೇಳಿ ಅವನು ನೋಡೋಕ್ಕೆ ಬಂದಿದ್ದ. ಮಲಗಿದ್ದ. ಸರಿ ಅವ್ನು ಮಲಗಿರಲಿ ಅಂತೇಳಿ ಈಗ ಅವ್ರ ಮಾವ ಗಿಫ್ಟ್ ಮಾಡಿರೋದನ್ನ ಥ್ರೋಬಾಲ್ನ ತೋರಿಸ್ತಾ ಇದ್ದ. ಯಾವಾಗಲೂ
ಅವ್ನು ವಾಲಿಬಾಲ್ ಅಂತ ಸಿಕ್ಕಾಪಟ್ಟೆ ಇಷ್ಟ. ಯಾವಾಗಲೂ ಮಮ್ಮಿ ತಗೊಡು ಅಂತಿದ್ದೆ. ನಾನು ಸುಮ್ಮನಿರಪ್ಪ ಬೇಡ ಅಂತ ಹೇಳ್ತಿದ್ದೆ. ಈಗ ಮಮ್ಮಿ ನೀನೇ ನನ್ನ ಬರ್ಡೇ ಗಿಫ್ಟ್ ಮಾಡಬೇಕು ಅಂತ ಕೇಳ್ಕೊತಿದ್ದ. ಬಟ್ ನನ್ನ ತಮ್ಮ ನಾನೇ ಗಿಫ್ಟ್ ಮಾಡ್ತೀನಿ ಅಂತೇಳಿ ಗಿಫ್ಟ್ ಸರ್ಪ್ರೈಸಾಗಿ ಅವ್ನ ಬರ್ಡೇಗೆ ಗಿಫ್ಟ್ ಕೊಟ್ಟ. ಈ ಕಡೆ ಎಲ್ಲ ಹಾಸಿಗೆ ಎಲ್ಲ ಬಂದಿತ್ತು, ಎಲ್ಲನೂ ನಿಲ್ಲಿಸಿದ್ದು. ಈಗ ನಾವು ನಂದು ಸ್ಥಾನ ಎಲ್ಲ ಆಯಿತು, ಇವನು ಸ್ಥಾನ ಎಲ್ಲ ಮಾಡಿಸಿ ಹಸ್ಬೆಂಡು ಎಲ್ಲ ಸ್ನಾನ ಮಾಡಿಕೊಂಡು ಎಲ್ಲ ನಾವು ಹಾಸಿಗೆ ಏನು ಅವ್ನಿಗೆ ಪ್ಯಾಕಿಂಗ್ ಮಾಡಿ ಎಲ್ಲ ತಗೊಂಡು ಹೊರಡಬೇಕು. ನನಗೆ ಎಲ್ಲಿ ಇವ್ನ ಎದುರುಗಡೆ ಹತ್ಬಿಟ್ರೆ ನಾನು ಹತ್ರ ಇವನು ಅಳ್ತಾನೆ ಅನ್ನೋ ಭಯ ಸಿಕ್ಕಾಪಟ್ಟೆ ಕಾಡ್ತಾಯಿತ್ತು. ಏಕೆಂದರೆ ಹೋಗೋ ಟೈಮಲ್ಲಿ ತುಂಬಾ ಖುಷಿ ಇದ್ದ. 2 ದಿನದಿಂದ ಈಚೆಗೆ ಏನು ಮಾಡ್ದೆ, ಸಿಕ್ಕಾಪಟ್ಟೆ ಡೌನ್ ಆಗ್ಬಿಟ್ಟ. ಎಷ್ಟೇ ಮಾತಾಡ್ಸಿದ್ರು ಸೈಲೆಂಟಾಗಿ ಐತಿ. ನೋಡಿ ನೀವೇ ನೋಡ್ತಾ ಇರ್ಬೋದು, ಒಂಥರ ಸೈಲೆಂಟಾಗಿ ಅವನೇನಾಯಿತು, ಅವ್ನ ಕೆಲಸ ಆಯಿತು, ಅವ್ನು ಆಟ ಆಯಿತು ಅಷ್ಟೇ ಇರ್ತಿದ್ದ. ನಾನು ಎಲ್ಲೋ ಇವನು ಹಾಸ್ಟ್ಲಿಗೆ ಹೋಗಿ ಬೇಜಾರಾಗ್ತಿದ್ದಾನೆ, ಇವ್ನು ತೋರ್ಕೊಳ್ತಾ ಇಲ್ಲ ಅಂತೇಳಿ. ಇನ್ನು ನಾನು ಹತ್ಬಿಟ್ರೆ ನಾನು ಹತ್ರ ಇವನು ಆಟೋಮೆಟಿಕ್ಕಾಗಿ ಇವನು ಹತ್ತು ಬಿಡ್ತಾನೆ. ಇಲ್ಲೇನೋ ಇದ್ದೀವಿ, ಬಿಡಬೇಕಾದ್ರೆ ಹಾಸ್ಟ್ಲಲ್ಲಿ ಅಳ್ತಾನ, ಏನು ಮಾಡ್ತಾನೆ ಅಥವಾ ಹೋಗಲ್ಲ ಅಂತಾನ ಅನ್ನೋ ಭಯ ಇತ್ತು. ಅದಾದಮೇಲೆ ಕೂಡ ಇವನಿಗೆ ಫೈನಲ್ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶಪ್ ಆಗಿ ಬಂದು ಕೂತ್ಕೊಂಡ. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು. ನಾನೇನಾದರೂ ಇವ್ನು ಮುಂದಗಡೆ ಹತ್ಬಿಟ್ರೆ ಇವನು ಹತ್ಬಿಡ್ತಾನೆ ಅಂತ ಹೇಳಿ ಅದರಿಂದ ಅಳ್ತಿರ್ಲಿಲ್ಲ. ಅದಾದಮೇಲೆ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ. ಅಷ್ಟರಲ್ಲಿ ಹಸ್ಬೆಂಡು ಕೂಡ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿಕೊಂಡ್ರು. ಅವ್ನ ಮಗನಿಗೆ ಒಳ್ಳೆಯದಾಗಲಿ ಅಂತೆಲ್ಲ ಬೇಡ್ಕೊಳ್ತಿದ್ರು. ಒಂಥರ ಅವ್ರಿಗೂ ಬೇಜಾರು, ಮಗನ ಕರ್ಕೊಂಡು ಹಾಸ್ಟ್ಲಿಗೆ ಬಿಡ್ತಾಯಿದ್ದೀನಿ ಅಂತ ಹೇಳಿ. ಏನೋ ಒಂಥರ ಏನೂ ಮಾಡೋಕ್ಕಾಗಲ್ಲ ಅಂತೇಳಿ ಅವ್ನಿಗೂ ಟಿಫನ್ ಹಾಕ್ಕೊಟ್ಬಿಟ್ಟು, ಇಡ್ಲಿ ಮಾಡಿದ್ನಲ್ಲ ಅದು ಹಾಕ್ಕೊಟ್ಬಿಟ್ಟು, ಹಸ್ಬೆಂಡು ಕೂಡ ಮಾಡಿಕೊಂಡು ನಾನು ಎಲ್ಲ ತಿಂದ್ಕೊಂಡು ನಾವು ಲಗೇಜೆಲ್ಲ ಏನು ತಗೊಂಡು ಬಂದಿದ್ದೋ ಎಲ್ಲನೂ ಅಂದರೆ ಪ್ಯಾಕ್ ಮಾಡಿದೆಲ್ಲ ತಗೊಂಡು ತುಂಬಿಕೊಂಡು ಹೋಗೋಕ್ಕೆ ರೆಡಿ ಆದೋ. ಹೋಗ್ಬೇಕಾದ್ರೆ ಒಂಥರ ಏನೋ ಒಂಥರ ಬೇಜಾರಾಗ್ತಿತ್ತು. ಅಕಸ್ಮಾತ್ ಏನಾದರೂ ಇವನು ಅಲ್ಲಿ ಹೋಗ್ಬಿಟ್ಟು ಹಠ ಮಾಡಿದ್ರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಅಲ್ಲಿ ಹೋದ್ಮೇಲೆ ಏನು ಮಾಡ್ತಾರೆ. ಬಟ್ ಹಠ ಮಾಡ್ದಂತ ಹಿಂದಕ್ಕೆ ಕರ್ಕೊಂಡು ಬರೋಕ್ಕಾಗಲ್ಲ. ಆಲ್ಮೋಸ್ಟು ನಾವು 1.5 ಲಕ್ಷ ಪೇ ಮಾಡಿದ್ದು. ಹಾಸ್ಟ್ಲ್ ಫೀಸು ಎಲ್ಲ ಸೇರಿಸಿ ಇವ್ನಿಗೆ 3 ಲಕ್ಷ ಆಯಿತು. ಎಲ್ಲರೂ ಒಂದೇ ಕೇಳೋದು ನನಗೆ. ನಾನು ಯಾವುದೋ ಒಂದು ಹಾಸ್ಟ್ಲದು ಪ್ಯಾಕಿಂಗ್ ಒಂದು ಏನು ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡಿ ಹಾಕಿದಾಗ ಕೇಳ್ತಾಯಿದ್ರು, ಇರೋರೊಬ್ಬ ಮಗನ್ನ ತಗೊಂಡೋಗಿ ಹಾಸ್ಟ್ಲಿಗೆ ಹಾಕಿದ್ದೀರಾ ನೀವು ಅಂತ ಹೇಳಿ. ಬಟ್ ನಿಮ್ಮ ಒಂದು ಏನದು ಕಮೆಂಟ್ ಮೂಲಕ ತಿಳಿಸಿ ನಮ್ಗೆ ಮೆಸೇಜ್ ಮಾಡ್ತಿರಲ್ಲ, ಅದು ಸಿಕ್ಕಾಪಟ್ಟೆ ಖುಷಿ ಆಯ್ತದೆ. ಬಟ್ ನಾನು ಒಬ್ಬಳು ಮಗಳು ಒಬ್ಬಳು ಮಗ ಇರೋದು ನನಗೆ. ಅವನ್ನ ಸಾಕೋಕ್ಕಾಗಲ್ಲ ಅಂತೇಳಿ ನಾವು ಹಾಸ್ಟ್ಲಿಗೆ ಹಾಕಿಲ್ಲ. ಅವನು ವಾತಾವರಣ ಚೇಂಜ್ ಆಗಿಬಿಟ್ಟಿತ್ತು. ಅವನು ಕನ್ನಡ ಮೀಡಿಯಮಲ್ಲಿ ಓದಿದ್ದು, LKG UKG ಫಸ್ಟ್ ಸ್ಟ್ಯಾಂಡರ್ಡು. ಅದಾದಮೇಲೆ ಸೆಕೆಂಡ್ ಸ್ಟ್ಯಾಂಡರ್ಡು ಥರ್ಡ್ ಸ್ಟ್ಯಾಂಡರ್ಡ್ ಎಲ್ಲ ICSE ಸಬ್ಜೆಕ್ಟ್ಗೆ ನಾವು ಇಲ್ಲೇ ಮೈಸೂರಿಗೆ ಬಂದು ಸೇರಿಸಿದ್ದು. ಏಕೆಂದರೆ ಅವನು ಆಟ ಆಡೋಕ್ಕೆ ಹೋದರೆ ಫ್ರೆಂಡ್ಸ್ ಜೊತೆಲಿ ಒಳಗಡೆನೆ ಬಂದು ಓದ್ಕೊಳ್ತಿರ್ಲಿಲ್ಲ, ಬರೀ ಆಟ ಅಂತಿದ್ದ. ಆಮೇಲೆ ಒಂದು ಸ್ವಲ್ಪ ವಾತಾವರಣ ಸರಿ ಇರಲಿಲ್ಲ. ಫ್ರೆಂಡ್ ಸರ್ಕಲಲ್ಲಿ ಅವ್ನು ಮಾತಾಡೋ ರೀತಿ ಚೇಂಜ್ ಆಗಿಬಿಡ್ತು ಆಟೋಮೆಟಿಕ್ಕಾಗಿ. ಇದೇ ಥರ ಮಾತಾಡ್ತಾ ಇದ್ದರೆ ತುಂಬ ಕಷ್ಟ ಆಗಿಬಿಡುತ್ತೆ ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡೋದು. ಆಮೇಲೆ ನಮಗೆ ಯಾರು ಬುದ್ಧಿ ಕಲಿಸ್ತೋರು ಅಂತ ಬೈತಾರೆ ಅಂತ ಹೇಳಿ ಚೆನ್ನಾಗಿ ಓದ್ಕೊಳ್ಳಿ, ನಾವು ಏನು ಕೊಡಿಸ್ತೀವೋ ಬಿಡಿಸ್ತೀವೋ ಗೊತ್ತಿಲ್ಲ, ಎಜುಕೇಷನ್ ಮಕ್ಕಳಿಗೆ ವಿದ್ಯಾ ಬುದ್ಧಿ ಕೊಡಬೇಕು ಅಂತ ಹೇಳೋದು ನನ್ನ ಒಂದು ಅಭಿಪ್ರಾಯ. ಅದಾದಮೇಲೆ ನಾವು ಎಲ್ಲನ ಕಾರ್ಗೆಲ್ಲ ಲಗೇಜ್ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ತುಂಬಿಕೊಂಡು ಹೊರಟು ಹೋಗ್ಬೇಕಾದ್ರೆ ನಾನು ವೀಡಿಯೋ ಮಾಡ್ತಿರ್ಬೇಕಾದ್ರೂ ನೀವೇ ನೋಡ್ತಾ ಇರ್ಬೋದು. ಯಾಕೋ ಸಪ್ಪಗೆ ಇದ್ದ. ನನಗೆ ಏನೋ ಒಂಥರ ಬೇಜಾರಾಗ್ತಿತ್ತು, ಏನಾದರೂ ಅಲ್ಲೋಗಿ ಹಠ ಮಾಡ್ತಾನ ಏನು ಅಂತ ಹೇಳಿ. ಬಟ್ ಆ ಥರ ಏನು ಆಗಬಾರ್ದು ಅಂತ ಅಂದ್ಕೊಂಡೆ. ಯಾಕೆಂದರೆ ಕಷ್ಟ ಆಗುತ್ತೆ ತಂದೆ ತಾಯಿಗೆ ಬಿಟ್ಟಿರೋದು ಮಕ್ಕಳನ್ನ. ಬಟ್ ನಾನು ಇದೊಂದೇ ರೀಸನಿಂದ ಸೇರಿಸ್ತಾ ಇರೋದು, ಅವನು ಓದಲ್ಲ ಬರೆಯಲ್ಲ ಅಂತ ಅಲ್ಲ, ಒಳ್ಳೆ ವಿದ್ಯಾಬುದ್ಧಿ ಕಲೀಲಿ. ಅವನು ಹಠ ಏನು ಮಾಡ್ತಾನೆ, ಈಗ ಮೊಬೈಲ್ ಜಾಸ್ತಿ ಬೇರೆಯವ್ರ ಮಕ್ಕಳ ಥರ ಮೊಬೈಲೇನು ಈಸ್ಕೊಳ್ತಿರಲಿಲ್ಲ. ಬಟ್ ಅವ್ರು ಎಲ್ಲಾರು ಹೋದರೆ ಮೊಬೈಲ್ ಈಸ್ಕೊಂಡ್ಬಿಡ್ತಿದ್ದು ಅವ್ರ ಅಪ್ಪನ ಹತ್ರ. ನನ್ನ ಹತ್ರ ಮೊಬೈಲ್ ಈಸ್ಕೊತಿರೋ, ಅವ್ರ ಅಪ್ಪನ ಹತ್ರ ಈಸ್ಕೊಂಡು ಆಟ ಆಡೋಕ್ಕೆ ನಿಂತ್ಕೊಂಡ್ಬಿಟ್ರೆ ನಿಲ್ಲಿಸ್ತಾನೆ ಇರಲಿಲ್ಲ. ಸಿಕ್ಕಾಬಟ್ಟೆ ಫಾಸ್ಟ್ ಇದ್ದ ಮೊಬೈಲ್ ಈಸ್ಕೊಂಡು ಯೂಸ್ ಮಾಡೋದು. ಅದೆಲ್ಲ ಕಂಟ್ರೋಲ್ ಆಗಲಿ, ಮಕ್ಕಳು ಒಳ್ಳೆ ವಿದ್ಯಾಬುದ್ಧಿ ಕಲೀಲಿ, ಒಳ್ಳೆ ಮಾತನ್ನು ನಡವಳಿಕೆ ಕಲೀಲಿ ಅಂತ ಹೇಳಿ ನಾವು ಹಾಸ್ಟ್ಲಿಗೆ ಆಗ್ತಾ ಇರೋದು. ನಾವು ಆಗ್ತಾ ಇರೋದು ಹಾಸ್ಟ್ಲು ಬಂದು ಕುಣಗಲ್ ಹತ್ರ ಅರವಿಂದ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಇದೆ, ಅಲ್ಲಿಗೆ ನಾವು ಆಗ್ತಾ ಇರೋದು. ಟೋಟಲ್ ನಮಗೆ ಅಂದರೆ ಅವನ ಹಾಸ್ಟ್ಲ್ ಫೀಸು ಸ್ಕೂಲ್ ಫೀಸು ಎಲ್ಲ ಸೇರಿಸಿ ನನಗೆ 3 ಲಕ್ಷ ಆಯಿತು. ಎಲ್ಲ ಟೋಟಲ್ಲು ಅವ್ನ ಲ್ಯಾಂಡ್ರಿಂಗ್ ಏನಿದೆ ಖರ್ಚು ವೆಚ್ಚ, ಬುಕ್ಸು ಎಲ್ಲ ಸೇರಿಸಿ, ಯೂನಿಫಾರ್ಮ್ದು ಎಲ್ಲ ಪ್ರತಿಯೊಂದು ಸೇರಿಸಿ ನನಗೆ 3 ಲಕ್ಷ ಆಯಿತು. ಹೋಗ್ಬೇಕಾದ್ರೆ ಒಂಥರ ಭಯ ಆಗ್ತಿತ್ತು ನನಗೆ, ಏನು ಹೇಳಬೇಕು ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಅವನಿಗೆ ಬುದ್ಧಿವಾದ ಏನು ಹೇಳಬೇಕು, ಯಾಕೆಂದರೆ ಇನ್ನೂ ಚಿಕ್ಕವನು, 5ನೇ ಕ್ಲಾಸ್ಗೆ ನಾನು ಆಗ್ತಾ ಇರೋದು ಹಾಸ್ಟ್ಲಿಗೆ. ಅದಾದಮೇಲೆ ಒಂಥರ ಬೇಜಾರಾಯಿತು. ಹಾಸ್ಟ್ಲು ಹತ್ರ ಬರ್ತಾ ಇದ್ದಂಗೆ, ಸ್ಕೂಲ್ ಹತ್ರ ಬರ್ತಾ ಇದ್ದಂಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಏನೋ ಒಂಥರ ಭಯ ಆಗ್ತಾಯಿತ್ತು, ಬಿಟ್ಬಿಟ್ಟು ಹೋಗ್ಬೇಕಲ್ಲ. ಯಾಕೆಂದರೆ ಗೇಟ್ ಒಳಗಡೆ ಹೋಗಿ ನಾವು ಏನೇನು ಅದು ಒಂದು
ಪಾಸ್ ಕೊಡ್ತಾರೆ. ಆ ಪಾಸ್ ಎಲ್ಲನೂ ತಗೊಂಡು ಅಲ್ಲಿ ಬಿಟ್ಟರೆ ನಾವು ಗಾಡಿ ಬಂದು ತಗೊಂಡು ಹೋದರೆ, ಅವನ್ನ ಕರ್ಕೊಂಡು ಹೋದರೆ ಇನ್ನು ನಮಗೆ ಒಳಗಡೆ ಎಂಟ್ರಿನೇ ಇಲ್ಲ. ಅವ್ನು ಬಿಡೋಕ್ಕೂ ಹೋಗಿಲ್ಲ. ಹಾಸ್ಟ್ಲಿಗೆ ಬಟ್ಟೆನೂ ನಾವು ಜೋಡ್ಸಂಗಿಲ್ಲ, ಎಲ್ಲ ಅವರೇ ಹೇಳ್ಕೊಡ್ತಾರೆ ಅಂತ ಹೇಳಿದ್ರು. ಅದಾದಮೇಲೆ ಫೈನಲಿ ನಾವು ಬಂದು ನೋಡ್ತಾ ಇರ್ಬೋದು ಅರವಿಂದ ಅಂತಾರಾಷ್ಟ್ರೀಯ ವಸತಿ ಶಾಲೆ ಅಂತ. ಒಂಥರ ಖುಷಿ ಅನ್ನುತ್ತೆ. ಬಟ್ ನಾನು ಈ ಸ್ಕೂಲ್ನ ಎಷ್ಟು ಸರ್ಚ್ ಮಾಡಿದ್ದೀನಿ ಅಂತ ಹೇಳಿದರೆ ಸಿಕ್ಕಾಬಟ್ಟೆ ಸ್ಕೂಲ್ಗಳನ್ನ ಸರ್ಚ್ ಮಾಡಿ ನಾನು ಲಾಸ್ಟಲ್ಲಿ ಈ ಸ್ಕೂಲನ್ನು ನಾನು ಫೈನಲ್ ಮಾಡ್ಕೊಂಡಿದ್ದೀನಿ. ಅಂದರೆ ನಮಗೆ ಬರೋಕ್ಕೆ ಕಷ್ಟ ಆಗ್ಬೋದು, ಬಟ್ ನನಗೆ ಇದಕ್ಕಿಂತ ಒಳ್ಳೆಯ ಆಪ್ಷನ್ ಇರಲಿಲ್ಲ. ಮಂಗಳೂರು ಸೈಡ್ ಸೇರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅದಾಗಲಿಲ್ಲ. ಇಲ್ಲೇ ಒಂದು ವರ್ಷ ಓದಲಿ, ಚೆನ್ನಾಗಿ ಓದಿದ್ರೆ ಆಮೇಲೆ ಮುಂದೆ ನೋಡೋಣ, ಇಲ್ಲಾಂದರೆ ರಿಟರ್ನ್ ನಾವು ಹಿಂದಕ್ಕೆ ಕರ್ಕೊಂಡು ಬರೋಣ. ಒಂದು ವರ್ಷ ಅವ್ನಿಗೆ ಹೆಂಗಾಗುತ್ತೆ ಏನು ಅಂತ ನೋಡೋಣ ಅಂತ ಅಂದ್ಕೊಂಡು ನಾನು ಹಾಸ್ಟ್ಲಿಗೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ನಾವು ತಂದಿರುವಂಥ ಲಗೇಜ್ಗಳಲ್ಲಿ ಏನಿದೆ ಫಸ್ಟ್ ಗೇಟಲ್ಲಿ ಅದನ್ನು ನಾವು ಒಂದು ಕಾರ್ಡ್ ಕೊಟ್ಟಿರ್ತಾರೆ, ಅದು ತೋರಿಸ್ಬಿಟ್ಟು ಒಳಗಡೆ ತಗೋಗಿ ಮಡಿಕೊಳ್ಬೇಕು. ಅದಾದಮೇಲೆ ಚೆಕ್ಕಿಂಗ್ಗೆ ಅಂತ ಒಂದು ಕಾರ್ಡ್ ಕೊಡ್ತಾರೆ. ಅದಾದಮೇಲೆ ಒಳಗಡೆ ತಂದು ಮಡಿಕೊಂಡು 2ನೇ ಗೇಟ್ ಹತ್ರ ತಂದು ಮಡಿಕೊಂಡು ಚೆಕಿಂಗ್ ಪಾಸ್ ಅಂತ ಕೊಡ್ತಾರೆ. ಅದನ್ನು ಈಸ್ಕೊಂಬರೋಕ್ಕೆ ಅಂತ ಹಸ್ಬೆಂಡು ಒಂದು ಸ್ವಲ್ಪ ಪೇ ಮಾಡಬೇಕು ಅಂತ ಹೋಗಿದ್ರು. ಅದಾದಮೇಲೆ ಸೆಕ್ಯೂರಿಟಿ ಗಾರ್ಡ್ಗಳು ಕೂಡ ಹೆಲ್ಪ್ ಮಾಡಿದ್ರು, ಎಲ್ಲ ಲಗೇಜನ್ನು ತಂದು ಮಡಗಿದ್ರು. ಒಂಥರ ಖುಷಿನೂ ಆಗ್ತಾಯಿತ್ತು, ಒಂಥರ ಬೇಜಾರು ಆಗ್ತಾಯಿತ್ತು. ನನ್ನ ಮಗನಿಗೆ ಆ ಮುಖದಲ್ಲಿ ಖುಷಿ ಇದ್ದಿದ್ದು 5 ನಿಮಿಷಕ್ಕೆ ಸಡನ್ನಾಗಿ ಕಮ್ಮಿ ಆಗಿಬಿಡ್ತು. ಇನ್ನು ನಾನೆಲ್ಲಿ ಹತ್ತಿರ ಅವನು ಅಳ್ತಾನೆ, ಇನ್ನೂ ಜಾಸ್ತಿ ಅಳ್ತಾನೆ ಅಂದರೆ ಸಮಾಧಾನ ಮಾಡ್ಕೊಂಡಿದ್ದೆ. ಬಟ್ ಅಲ್ಲೆಲ್ಲ ಹೋಗ್ತಿರೋ ಮಕ್ಕಳನ್ನ ನೋಡಿ ಒಂಥರ ಬೇಜಾರಾಯಿತು. ಅದಾದಮೇಲೆ ನಮ್ಮ ಹಸ್ಬೆಂಡು ಸಣ್ಣದಾಗಿ ಫೋಟೋ ತೊಗೊಳ್ಳೋಣ, ವೀಡಿಯೋ ಮಾಡ್ಕೊಳ್ಳೋಣ ಅಂದ ತಕ್ಷಣ ವೀಡಿಯೋ ಮಾಡ್ಕೊಳ್ತಾನೆ ನನ್ನ ಮಗನ ಕಣ್ಣಲ್ಲಿ ನೀರು ಆಟೋಮೆಟಿಕ್ಕಾಗಿ ಬಂದದ್ದು ನೋಡಿ ನಿಜವಾಗ್ಲೂ ತುಂಬ ಬೇಜಾರಾಗ್ತಿತ್ತು. ಅವನಿಗೆ ಸಮಾಧಾನ ಮಾಡೋಕ್ಕೋಗಿ ನಾನೇ ಸಮಾಧಾನ ಆಗ್ತಿರ್ಲಿಲ್ಲ, ಅಷ್ಟು ಅಳ್ತಿದ್ದೆ. ನಮ್ಮ ಹಸ್ಬೆಂಡ್ ಅಳ್ಬೇಡ, ನೀನು ಹತ್ರ ನಿನ್ನ ಮಗನೂ ಅಳ್ತಾನೆ ಜಾಸ್ತಿ, ದಯವಿಟ್ಟು ಅಳಕ್ಕೆ ಹೋಗ್ಬೇಡ, ಮಗನ ಅಳ್ತಾ ಕಳಿಸ್ಬೇಡ, ಪ್ರೀತಿಯಿಂದ ಕಳಿಸು ಅಂತ ಎಷ್ಟೋ ಸಮಾಧಾನ ಮಾಡಿದ್ರು ನನ್ನ ಕೈಲಿ ಆಗ್ತಿರ್ಲಿಲ್ಲ. ಆಟೋಮೆಟಿಕ್ಕಾಗಿ ನನ್ನ ಮಗ ಅಳೋದು ನೋಡಿ ನನಗೂ ಸಡನ್ನಾಗಿ ತಡ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ, ಅಷ್ಟು ಅಳ ಬರ್ತಿತ್ತು. ಅವ್ನ ಕಣ್ಣಲ್ಲಿ ನೀರು ನೋಡಿದ್ರೆ ಒಂಥರ ಬೇಜಾರಾಗುತ್ತೆ. ಟೆಸ್ಟ್ ಟೈಮಲ್ಲಿ ಅವ್ನು ಹೊಡೆದ್ಬಿಟ್ಟಾಗ ಅವ್ನ ಕಣ್ಣಲ್ಲಿ ನೀರು ನೋಡಿದಾಗೆ ಭಯ ಆಗ್ತಿತ್ತು. ಹೊಡೆಯೋದು ಹೊಡ್ಬಿಡ್ತಿದ್ದೆ, ಸಮಾಧಾನ ಮಾಡ್ತಿದ್ದೆ. ಬಟ್ ಇವತ್ತು ಅವನ ಹತ್ರದಿಂದ ನನಗೆ ಸಮಾಧಾನ ಮಾಡ್ತಿರೋದು ನೋಡಿ ನಿಜವಾಗ್ಲೂ ಒಳ ಬಂತು. ಏನೂ ಮಾಡೋಕ್ಕಾಗಲ್ಲ, ಒಳ್ಳೆ ವಿದ್ಯೆ ಬುದ್ಧಿ ಕಲೀಲಿ ಅಂತ ನಾನು ಹಾಸ್ಟ್ಲಿಗೆ ಹಾಕಿರೋದಷ್ಟೇ. ನಾವೇನು ದೂರ ಹಾಕಿಲ್ಲ, ಕುಣಗಲ್ ಹತ್ರನೇ, ಏನೂ ಮಾಡೋಕ್ಕಾಗಲ್ಲ, ಒಳ್ಳೆ ವಿದ್ಯೆ ಬುದ್ಧಿ ಕಲೀರಿ ಅಂತ ಹಾಕಿರೋದಷ್ಟೇ. ಪ್ರೀತಿ ಮಗನೇ, ಆದರೂ ಆ ನೋವನ್ನ ಸಂಕಟನ ಮನಸ್ಸಲ್ಲೇ ಇಟ್ಕೊಂಡು ಅವನನ್ನು ನಾನು ಹಾಸ್ಟ್ಲಿಗೆ ಬಿಡ್ತಾಯಿದ್ದೀನಿ. ಒಳ್ಳೆಯದಾಗಲಿ ಮಗನೇ, 100 ವರ್ಷ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಬದುಕು, ನಿನ್ನ ಕನಸುಗಳ್ನ ಈಡೇರಿಸ್ಕೊ. ನಿನ್ನ ಕನಸುಗಳ್ನ ಈಡೇರಿಸ್ಕೊಳ್ಳೋಸ್ಕರ ನಾನು ಹಾಸ್ಟ್ಲಿಗೆ ಹಾಕಿರೋದು. ನಮ್ಮ ಮಮ್ಮಿ ಹಿಂಗೆ ಸೇರಿಸ್ಬಿಟ್ಲು ಅಂತ ಪ್ಲೀಸ್ ಬೇಜಾರಾಗಬೇಡ. ನೀನು ಒಳ್ಳೆ ವಿದ್ಯಾ ಬುದ್ಧಿ ಕಲೀಲಿ, ದೊಡ್ಡ ವ್ಯಕ್ತಿ ಆಗಲಿ, ಪ್ರಪಂಚಕ್ಕೆ ಒಂಥರ. ಅವನು ಯಾವಾಗಲೂ ಅಂತಿದ್ದ ನಾನು ಮಿಲ್ಟ್ರಿ ಮ್ಯಾನ್ ಆಗಬೇಕು ಅಂತ. ಅವ್ನು ಮಿಲ್ಟ್ರಿಗೆ ಸೇರಿದ್ರು ನನಗೆ ಖುಷಿನೇ, ದೇಶ ಕಾಯಕ್ಕೆ ಹೋಗ್ತಾನೆ ಅಂತಲೇ ನಿಜವಾಗ್ಲೂ ಖುಷಿ ಆಗುತ್ತೆ. ಬಟ್ ಓದಪ್ಪ, ಚೆನ್ನಾಗಿ ಒಳ್ಳೆ ವಿದ್ಯೆ ಬುದ್ಧಿ ಕಲ್ತ್ಕೊಬ ಅಂತ ಹೇಳಿ ಅವನಿಗೆ ಸಮಾಧಾನ ಮಾಡಿದೆ. ತುಂಬ ಖುಷಿ ಆಯಿತು. ಅದಾದಮೇಲೆ ವ್ಯಾನ್ ಬಂದ ತಕ್ಷಣ ಅಂತ ಆ ಕ್ಷಣ ಏನಿದೆ ಅದು ನಿಜವಾಗ್ಲೂ ತಡ್ಕೊಳಕ್ಕಾಗಲ್ಲ. ಇದು ತಂದೆ ತಾಯಿಗೆ ಆ ಕ್ಷಣ ನನಗೆ ಹೆಂಗೆ ಆಗ್ತಿದ್ದು ಅಂದರೆ ಬೇಡ ಇಂದು ಕರ್ಕೊಂಬಿಡ್ಬಿಡೋಣ ಅಷ್ಟು ಫೀಲ್ ಆಗ್ತಿತ್ತು. ಆದರೂ ಏನೂ ಮಾಡೋಕ್ಕಾಗಲ್ಲ, ಒಳ್ಳೆ ವಿದ್ಯೆ ಬುದ್ಧಿ ಕಲೀಲಿ ಅಂತ ಹಾಸ್ಟ್ಲಿಗೆ ಸೇರಿಸ್ತಾ ಇರೋದು. ಅವನಿಗೂ ಬಾಯ್ ಮಾಡಿದೆ, ಸಮಾಧಾನ ಮಾಡಿ ಬಾಯ್ ಮಾಡಿ ಕಳಿಸ್ದೆ. ಏನೂ ಮಾಡೋಕ್ಕಾಗಲ್ಲ, ಬೇಜಾರಾಗುತ್ತೆ. ಹಾಗೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶಿಖಂಡ್ ಹಾಕೊಂಡು ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಮುದ್ದು ಶಿಲ್ಪಾ ಸವಾಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್ ಗೈಸ್. ಮಿಸ್ ಯು ಮಗನೇ, ಐ ಲವ್ ಯು ಮಗನೇ ಸೋ ಮಚ್.